ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಬಂದ್ಬಿಟ್ಟು ಹಾಗಲಕಾಯಿ ಸಾಂಬಾರು ಯಾವ ಥರ ಮಾಡೋದು ಏನು ಅಂತ ತೋರಿಸ್ತಾ ಇದ್ದೀನಿ. ಈ ಹಾಗಲಕಾಯಿ ಸಾಂಬಾರು ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ಈ ಥರ ಟ್ರೈ ಮಾಡಿ. ಇಲ್ಲೇ ಬಂದ್ಬಿಟ್ಟು ನೋಡಿ, ಮೊದಲೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಹುಡುಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಕಡಲೆಪಪ್ಪು, ಹಸಿ ಕೊಬ್ಬರಿ ಮತ್ತು ಟೊಮೊಟೊ 2, ಮತ್ತು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕರಿಬೇವು ಮತ್ತು ಇಲ್ಲಿ ಹುಣಸೆ ಹಣ್ಣು ಇಷ್ಟೂ ಹಾಕ್ಕೊಂಡು ನಾವು ತರಿಯಾಗಿ ಈ ಥರ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಆಗಲಿ ಗ್ರೈಂಡರ್ ಆಗಲಿ ರುಬ್ಕೊಳ್ಳೋದಾಗಲಿ. ಇಲ್ಲೇ ಬಂದ್ಬಿಟ್ಟು ಹಾಗಲಕಾಯಿ ಮತ್ತು ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ನೋಡಿ, ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಸೇರಿಸ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ಹಾಗಲಕಾಯಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಯಾರಿಗೆಲ್ಲ ಹಾಗಲಕಾಯಿ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಅವ್ರಿಗೆ ಈ ಥರ ರೆಸಿಪಿ ಮಾಡಿ ಸ್ವಲ್ಪ ಕೊಡಿ, ಇಷ್ಟಪಟ್ಟು ತಿಂತಾರೆ. ಇಲ್ಲಿ ಬಂದ್ಬಿಟ್ಟು ನೋಡಿ, ಹಾಗಲಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕರಿಬೇವು ತೊಗೊಂಡು ಬರೋಣ ಅಂತೇಳಿ ಹೋಗಿದ್ದೀನಿ. ಕರಿಬೇವನ್ನು ತೊಗೊಂಡು ಬಂದೆ. ಇವಾಗ ಆಲ್ರೆಡಿ ಇವು ಫ್ರೈ ಆಗ್ತಾ ಇದ್ದಾವೆಲ್ಲ ಹಾಗಲಕಾಯಿ. ಇನ್ನೂ ಒಂದ್ಸಲಿ ಅಂದರೆ ಸ್ಲಿಮ್ಮಲ್ಲಿ ಇಟ್ಟು ಹೋಗಿದ್ದೆ. ಇನ್ನೂ ಒಂದ್ಸಲಿ ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಸ್ವಲ್ಪ ಹಸಿ ಕರಿಬೇವನ್ನ ಸ್ವಲ್ಪ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಅಂದರೆ ಅದು ಮೆತ್ತಗಾಗೋವರೆಗೂ ಕಲಿಸ್ಕೋಬೇಕು. ಹಾಗೆ ನಾವು ಮೊದಲೇ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಲ್ಲ, ಆ ಮಸಾಲೆನೂ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ನಾವು ಕುದಿಯೋಕ್ಕೆ ಎಷ್ಟು ನೀರು ಬೇಕು ಏನು ಹೇಗೆ ಅಂತ ಹೇಳ್ಬಿಟ್ಟು ನೀರನ್ನ ಹಾಕ್ಕೋಬೇಕು. ನೀರನ್ನ ಹಾಕ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಧನಿಯಾ ಪುಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಖಾರ ಪುಡಿ, ಅರಿಶಿನ ಪುಡಿ ಇಷ್ಟೂ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕುದಿದ್ರೆ ಇನ್ನೂ ನೀರು ಕಡಿಮೆ ಆಗುತ್ತಲ್ವ, ಅದಕ್ಕೆ ನೀರನ್ನ ಸೇರಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಇದಕ್ಕೆ ಒಂದು ಚೂರು ಬೆಲ್ಲ ಪುಡಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ ಖಾರ, ಕಹಿ, ಉಪ್ಪು, ಹುಳಿ ಎಲ್ಲದಕ್ಕೂ ಮೀಡಿಯಮ್ ಸಮ ಆಗುತ್ತೆ ಸ್ವಲ್ಪ ನಾವು ಬೆಲ್ಲ ಹಾಕೋದ್ರಿಂದ. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇದೆಯಲ್ಲ. ಇವಾಗ ಕುದಿದ ಮೇಲೆ ಫಸ್ಟು ನಾವು ಹಸಿ ಕರಿಬೇವು ಹಾಕಿದ್ವಿ. ಇವಾಗ ಇನ್ನೇನು ಸ್ಟವ್ ಆಫ್ ಮಾಡೋವಾಗ ಆವಾಗೂ ಅಷ್ಟೇ ಹಸಿ ಕರಿಬೇವು ಹಾಕಿದ್ರೆ ನಮಗೆ ಸಾಂಬಾರು ಟೇಸ್ಟು ಘಮ ಎಲ್ಲನೂ ಚೆನ್ನಾಗಿರುತ್ತೆ. ಈ ಸಾಂಬಾರು ಕುದೀತಾ ಇದ್ದರೆ ನಿಮಗೆ ಯಾರಿಗೆಲ್ಲ ಮೀನು ಸಾಂಬಾರು ಇಷ್ಟ ಆಗುತ್ತೆ ಅವರಿಗೆ ಆ ಥರ ಸ್ಮೆಲ್ ಬರುತ್ತೆ. ಹಾಗೆ ರೈಸ್ಗೆ, ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.